ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮನ್ನು ದೇವರಿಂದ ದೂರ ಎಳೆಯುವ 3 ಶಕ್ತಿಗಳು. ಇಂದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವ ಒಂದು ವಿಷಯದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದು ನಿಮ್ಮ ಹೃದಯದ ಮೇಲೆ ಅವಲಂಬಿತವಾಗಿದೆ. ನಾವೆಲ್ಲರೂ ಜೀವನದಲ್ಲಿ ಕುಟುಂಬ, ಕೆಲಸ, ಸೌಕರ್ಯ, ಭದ್ರತೆ, ಶಾಂತಿ ಮುಂತಾದ ಅನೇಕ ವಿಷಯಗಳನ್ನು ಪ್ರೀತಿಸುತ್ತೇವೆ. ಆದರೆ ಕೆಲವೊಮ್ಮೆ ನಮಗೆ ಅರಿವಿಲ್ಲದೆ ಜಗತ್ತು ನಿಧಾನವಾಗಿ ದೇವರು ನಮ್ಮ ಹೃದಯದಲ್ಲಿ ಉಳಿಯಬೇಕಾದ ಸ್ಥಾನವನ್ನು ಪಡೆಯುತ್ತದೆ. ಅದಕ್ಕಾಗಿಯೇ ದೇವರು 1 ಯೋಹಾನ 2:15 ನಮಗೆ ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾನೆ. ಈ ವಾಕ್ಯ ಹೇಳುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿಯು ಅವನಲ್ಲಿ ಇಲ್ಲ. ಈ ವಚನವು ಜನರನ್ನು ಅಥವಾ ಸೃಷ್ಟಿಯನ್ನು ದ್ವೇಷಿಸುವ ಬಗೆಯಲ್ಲ, ಬದಲಾಗಿ ನಮ್ಮ ಹೃದಯದ ಆಳವಾದ ಪ್ರೀತಿಯನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ. ಈ ಜಗತ್ತನ್ನು ಪ್ರೀತಿಸಬೇಡ ಎಂಬ ಪದಗಳನ್ನು ಕೇಳಿದಾಗ ಅನೇಕ ಜನರು ತಮ್ಮ ಹೃದಯದಲ್ಲಿ ಪ್ರತಿರೋಧ ಹೆಚ್ಚಿಸುವುದನ್ನು ಅನುಭವಿಸುತ್ತಾರೆ. ಏಕೆಂದರೆ ದೇವರು ತಮ್ಮ ಜೀವನದ ಜವಾಬ್ದಾರಿಗಳನ್ನು ಮತ್ತು ಸಮಾಜದಿಂದ ಹಿಂದೆ ಸರಿಯುವಂತೆ ಕೇಳಿಕೊಳ್ಳುತ್ತಾನೆಂದು ಅವರು ಭಾವಿಸುತ್ತಾರೆ. ಲೋಕವನ್ನು ಪ್ರೀತಿಸಬೇಡ ಎಂದು ಬೈಬಲ್ ಹೇಳುವಾಗ ದೇವರು ನಮ್ಮನ್ನು ಸಮಾಜವನ್ನು ಬಿಟ್ಟು ಪ್ರತ್ಯೇಕ ಜೀವನವನ್ನು ನಡೆಸುವಂತೆ ಹೇಳುತ್ತಿಲ್ಲ. ಆದರೆ ಅವರು ಈ ಲೋಕದಲ್ಲಿ ದೇವರಿಗೆ ಸೇರಿದ ಹೃದಯದೊಂದಿಗೆ ಬದುಕಬೇಕು ಎಂದು ದೇವರು ಹೇಳುತ್ತಾರೆ. ಅಂದರೆ ನಮ್ಮ ಆಸೆಗಳು, ಮಾತುಗಳು ಮತ್ತು ಆಲೋಚನೆಗಳು ದೇವರಿಂದ ನಿಯಂತ್ರಿಸಲ್ಪಡಬೇಕು. ದೋಣಿ ನೀರಿನಲ್ಲಿರುವಂತೆ. ಆದರೆ ನೀರು ದೋಣಿಯೊಳಗೆ ಹೋದರೆ ಅದು ಮುಳುಗುತ್ತದೆ. ಅದೇ ರೀತಿ ವಿಶ್ವಾಸಿಗಳು ಲೋಕದಲ್ಲಿ ವಾಸಿಸುತ್ತಾರೆ, ಆದರೆ ಲೋಕವು ಅವರಲ್ಲಿ ವಾಸಿಸಬಾರದು. ಅವರು ಹಾಗೆಯೇ ಮಾಡಿದರೆ ಜೀವನದಲ್ಲಿ ಅವರು ಮುಳುಗಲು ಪ್ರಾರಂಭಿಸುತ್ತಾರೆ. ಅಂದರೆ ನೀವು ನಿಧಾನವಾಗಿ ನಿಮ್ಮ ಆಧ್ಯಾತ್ಮಿಕ ಶಾಂತಿ, ದೇವರ ಮೇಲಿನ ಪ್ರೀತಿ ಇದೆಲ್ಲ ಕಳೆದುಕೊಳ್ಳುತ್ತೀರಿ. ಹೊರನೋಟಕ್ಕೆ ಎಲ್ಲವೂ ಚೆನ್ನಾಗಿ ಕಂಡರೂ ಸಹ ಒಳಮುಖವಾಗಿ ಮುಳುಗುವುದನ್ನು ಪ್ರಾರಂಭಿಸುತ್ತೀರಿ. ನಿಮಗೆ ನಿಜವಾದ ಸಂತೋಷವಿಲ್ಲದೆ ನೀವು ಮಂದವಾಗುತ್ತೀರಿ. 1 ಯೋಹಾನ 2:16 ಲೋಕವೆಂದರೆ ಏನು ಎಂದು ವಿವರಿಸುತ್ತಾ ಇದ್ದಾರೆ. ಇದರಲ್ಲಿ ಬರೆದಿದೆ, ಲೋಕದಲ್ಲಿ ಇರುವವುಗಳು ಅಂದರೆ ಶರೀರದ ಆಶೆ, ಕಣ್ಣಿನ ಆಶೆ, ಜೀವನದ ಗರ್ವ, ಇವು ತಂದೆಗೆ ಸಂಬಂಧಪಟ್ಟವುಗಳಲ್ಲ, ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಇವು ನಮ್ಮ ಹೃದಯದಿಂದ ದೇವರನ್ನು ಹೊರಹಾಕುವ ಆಸೆಗಳು. ಲೋಕವು ಜನರಿಗೆ ಸ್ವಾರ್ಥ ಸುಖ, ಸ್ಥಾನಮಾನ ಮತ್ತು ದೇವರಿಂದ ಸ್ವತಂತ್ರವಾದ ಜೀವನವನ್ನು ಕಲಿಸುತ್ತದೆ. ದೇವರಿಲ್ಲದಿದ್ದರೂ ಈ ಲೋಕದಲ್ಲಿ ಜನರು ಜೀವನ ಮಾಡಬಹುದು ಅಲ್ಲವೇ? ಅದೇ ಲೋಕ. ಮತ್ತೆ ಅವರಿಗೆ ಸ್ಥಾನಮಾನ ಬೇಕು ಮತ್ತು ಸ್ವಾರ್ಥರಾಗಿ ಈ ಲೋಕದಲ್ಲಿ ಎಲ್ಲರೂ ಜೀವನ ಮಾಡುತ್ತಾರೆ. ಅದಕ್ಕಾಗಿಯೇ ರೋಮಪುರದವರಿಗೆ 12:2 ನಮಗೆ ಎಚ್ಚರಿಕೆ ನೀಡುತ್ತದೆ. ಇಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರ್ರಿ. ನಾವು ಈಗ ರೂಪಾಂತರಗೊಂಡವರಾಗಿ ಜೀವನ ಮಾಡಬೇಕು. ಹೇಗೆ ರೂಪಾಂತರಗೊಳ್ಳಬೇಕು? ನಾವು ವಚನ ಓದಬೇಕು, ಅದರ ಪ್ರಕಾರ ರೂಪಾಂತರಗೊಂಡು ನಾವು ಜೀವನ ಮಾಡಬೇಕು. 1 ಯೋಹಾನ 2:15 ಹೇಳುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡರೆ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕ ಎಂದರೆ ವೈಯಕ್ತಿಕ ಆನಂದ, ಸೌಕರ್ಯ ಮತ್ತು ತೃಪ್ತಿ, ಜೀವನದ ಪ್ರಮುಖ ಗುರಿಗಳಂತೆ ಕಲಿಸುವ ವಿಶ್ವದ ವ್ಯವಸ್ಥೆ. ಲೋಕ ಏನು ಕಲಿಸುತ್ತದೆ? ದೇವರಿಲ್ಲಂದರೂ ಜೀವನ ಮಾಡಬಹುದು. ನಮಗೆ ಬೇಕಾಗಿರುವುದು ನಾನು, ನನ್ನ ಕುಟುಂಬ, ಇದೆಲ್ಲ ಲೋಕ. ಲೋಕದಲ್ಲಿರುವವರೆಲ್ಲ ಹೀಗೆ ಯೋಚನೆ ಮಾಡುವುದು. ದೇವರಿಲ್ಲದೆ ಅವರಿಗೆ ಯಶಸ್ಸು ಬೇಕು ಅಥವಾ ದೇವರನ್ನು ಪಾಲಿಸದೆ ಯಶಸ್ಸು ಬೇಕು. ಇದೆಲ್ಲ ಲೋಕ. ದೇವರ ಮಕ್ಕಳಾಗಿ ನಾವು ಕೂಡ ಅಂತಹ ಮನಸ್ಥಿತಿಯೊಂದಿಗೆ ಬದುಕಬಾರದು. 1 ಯೋಹಾನ 2:15 ಹೇಳುತ್ತದೆ, ಆದರೆ ತಂದೆಯ ಪ್ರೀತಿ ನಮ್ಮಲ್ಲಿ ಇಲ್ಲ. ವಿಶ್ವಾಸಿಗಳಾಗಿ ಬೈಬಲ್ ಏನು ಹೇಳುತ್ತದೆ ಎಂದು ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಿದರೆ ದೇವರ ಉಪಸ್ಥಿತಿ ನಮ್ಮೊಂದಿಗೆ ಇರುತ್ತದೆ. ನಮ್ಮ ಜೊತೆಗೆ ಇರಬೇಕಾಗಿರುವುದು ದೇವರ ಉಪಸ್ಥಿತಿ. ದೇವರ ಉಪಸ್ಥಿತಿ ನಮ್ಮ ಜೊತೆ ಇರಬೇಕಂದ್ರೆ ದೇವರ ವಾಕ್ಯ ನಾವು ಪಾಲಿಸಬೇಕು. ನಿಮಗೆ ಅದಕ್ಕೆ ವಿಶ್ವಾಸವಿಲ್ಲದಿದ್ದರೆ ಬೈಬಲ್ ಬರೆದಿದೆ, ತಂದೆಯ ಪ್ರೀತಿ ನಮ್ಮಲ್ಲಿ ಇಲ್ಲ. ತಂದೆಯ ಪ್ರೀತಿ ಅಥವಾ ದೇವರ ಪ್ರೀತಿ ನಮ್ಮಲ್ಲಿ ಏಕೆ ಇರಬೇಕು? ಅದು ನಮ್ಮ
ಜೀವನದಲ್ಲಿ ಏಕೆ ಮುಖ್ಯ ಎಂದು ಹಲವರು ಹೇಳುತ್ತಾರೆ. ಮತ್ತಾಯ 10:37 ಯೇಸುದೇವರು ಹೇಳಿದರು, ತನ್ನ ತಂದೆ ಅಥವಾ ತಾಯಿಯನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸುವವನು ನನಗೆ ಯೋಗ್ಯನಲ್ಲ. ಏಕೆಂದರೆ ನೀವು ಪ್ರೀತಿಸುವ ಯಾವುದೇ ವಿಷಯವು ನಿಮ್ಮನ್ನು ನಿಯಂತ್ರಿಸುತ್ತದೆ. ನೀವು ಲೋಕವನ್ನು ಪ್ರೀತಿಸಿದರೆ ಲೋಕವು ನಿಮ್ಮ ಜೀವನ ರೂಪಿಸುತ್ತದೆ. ನೀವು ದೇವರನ್ನು ಪ್ರೀತಿಸಿದರೆ ದೇವರು ನಿಮ್ಮ ಜೀವನವನ್ನು ರೂಪಿಸುತ್ತಾರೆ. ಅರ್ಥ ಮಾಡಿಕೊಳ್ಳಿ, ದೇವರು ನಿಮ್ಮ ಜೀವನದ ಮೂಲ. ಬೇರೆ ಯಾವುದು ನಿಮಗೆ ಜೀವನ, ಶಾಂತಿ ಮತ್ತು ಯಶಸ್ಸನ್ನು ನೀಡಲು ಸಾಧ್ಯವಿಲ್ಲ. ನಾವು ನಮ್ರತೆಯಿಂದ ಆತನ ಬಳಿಗೆ ಬಂದು ಶರಣಾದಾಗ ಮಾತ್ರ ನಾವು ಆತನ ಪ್ರೀತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತೇವೆ. ದೇವರ ಪ್ರೀತಿಯನ್ನು ಅನುಭವಿಸುವುದು ಅಂದರೆ ಹೇಗೆ ನಾವು ದೇವರ ಪ್ರೀತಿಯನ್ನು ಅನುಭವಿಸುವುದು? ನಾನಿವತ್ತು ದೇವರ ಮಗ, ಅವನಿಗೆ ನಾನು ಸೇರಿದವನು ಎಂಬ ಸತ್ಯ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಆ ಪ್ರೀತಿ ಬೇರೆ ಅಲ್ವಾ? ಐ ಆಮ್ ಗಾಡ್ಸ್ ಚೈಲ್ಡ್, ಹೀ ಈಸ್ ಮೈ ಫಾದರ್. ಆವಾಗ ಏನಾಗುತ್ತದೆ? ಆ ಪ್ರೀತಿ ಇದ್ದರೆ ಪಾಲಿಸುವುದು ಸ್ವಾಭಾವಿಕವಾಗಿ ಬರುತ್ತದೆ. ದೇವರನ್ನು ಪಾಲಿಸುವುದು ಸ್ವಾಭಾವಿಕವಾಗಿ ಬರುತ್ತದೆ, ಬಲವಂತವಾಗಿ ಅಲ್ಲ. ಆ ಪ್ರೀತಿ ನೀವು ಯೋಚಿಸಿ. ನಾನಿವತ್ತು ದೇವರ ಮಗ, ದೇವರು ನನ್ನ ತಂದೆ. ಸ್ವಾಭಾವಿಕವಾಗಿ ನಾನು ದೇವರನ್ನು ಪ್ರೀತಿಸುತ್ತೇನೆ. ನಾವು ನಿಜವಾಗಿಯೂ ಅವರ ಪ್ರೀತಿಯನ್ನು ಅನುಭವಿಸಿದಾಗ ನಮ್ಮ ಪ್ರಕ್ರಿಯೆ ಏನಾಗುತ್ತದೆ ಎಂದರೆ ಪ್ರೀತಿ, ಕೃತಜ್ಞತೆ ಮತ್ತು ಶರಣಾಗತಿಯಾಗುತ್ತದೆ. ಭಯ ಮತ್ತು ಒತ್ತಡವಲ್ಲ. ಭಯ, ಒತ್ತಡ ಎಲ್ಲ ಬರ್ತದೆ, ಆದರೆ ನಮ್ಮಲ್ಲಿ ಪ್ರೀತಿ, ದೇವರ ಪ್ರೀತಿ ಹೆಚ್ಚಿಸಿದರೆ ಐ ಲವ್ ಮೈ ಗಾಡ್. ಆದರೆ ಏನಾಗುತ್ತದೆ? ಐ ವಿಲ್ ಒಬೇ ಮೈ ಗಾಡ್. ನಾನು ದೇವರನ್ನು ಪಾಲಿಸುತ್ತೇನೆ. ಆ ರಿಲೇಶನ್ಶಿಪ್ ಬರ್ತದೆ. ಆವಾಗ ಫೇತ್ ಜಾಸ್ತಿ ಆಗುತ್ತದೆ. ಇಲ್ಲದಿದ್ದರೆ ಭಯ ಮತ್ತು ಒತ್ತಡ ಮಾತ್ರ ನಮಗೆ ಜಾಸ್ತಿ ಆಗುತ್ತದೆ. ದ ಮೋರ್ ಇಫ್ ಯು ಆರ್ ಲವಿಂಗ್ ಗಾಡ್, ಗಾಡ್ ವಿಲ್ ಗಿವ್ ಅಸ್ ಗ್ರೇಸ್, ಅನ್ಮೆರಿಟೆಡ್ ಫೇವರ್. ಎದಕ್ಕೆ? ಟು ಒಬೇ ವಾಟ್ ಹಿ ಸೇಸ್. ದೆನ್ ಒಬೀಡಿಯನ್ಸ್ ವಿಲ್ ಬಿ ಈಸಿ ಫಾರ್ ಅಸ್. ಅನೇಕ ಜನರು ದೇವರ ಪ್ರೀತಿಯನ್ನು ಅನುಭವಿಸುವುದಿಲ್ಲ. ಏಕೆಂದರೆ ಅವರ ಹೃದಯಗಳು ಕಠಿಣವಾಗಿರುತ್ತದೆ ಮತ್ತು ಲೌಕಿಕ ಜೀವನಕ್ಕೆ ತುಂಬಾ ಸ್ವಾರ್ಥತೆಯಿಂದ ಅವರ ಹೃದಯ ಕೂಡಿರುತ್ತದೆ. ಸೊ ದೇ ಕೆನಾಟ್ ಲವ್ ಗಾಡ್. ದೇ ವಾಂಟ್ ಗಾಡ್ ಟು ಲವ್ ದಮ್. ವೈ? ಗಾಡ್ ಶುಡ್ ಗಿವ್ ವಾಟ್ ಎವರ್ ದೇ ಆಸ್ಕ್. ಅದಕ್ಕೆ ಅವರು ದೇವರನ್ನು ಪ್ರೀತಿಸುತ್ತಾರೆ. ನೀವು ದೇವರನ್ನು ಪ್ರೀತಿಸಬೇಕು. ದೇವರ ಪ್ರೀತಿ ನಿಮ್ಮಲ್ಲಿ ಇರಬೇಕು. ಮೊದಲನೇ ಯೋಹಾನ 2:15-17 ಇದನ್ನೇ ವಿವರಿಸುತ್ತದೆ. 16ನೇ ವಾಕ್ಯದಲ್ಲಿ ಬರೆದಿದೆ, ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ ಇವು ತಂದೆಗೆ ಸಂಬಂಧಪಟ್ಟವುಗಳಲ್ಲ, ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿವೆ. ವೆನ್ ವಿ ಲವ್ ಗಾಡ್, ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ ನಮ್ಮಲ್ಲಿ ಇರಬಾರದು. ಅದು ತಂದೆಗೆ ಇಷ್ಟ ಅಲ್ಲ. ತಂದೆಗೆ ಇಷ್ಟವಿಲ್ಲದೆಲ್ಲ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬಾರದು. ಈಗ ನಾವು ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ ಇದೆ ಒಂದೊಂದು ಏನೆಂದು ತಿಳಿದುಕೊಳ್ಳೋಣ. ಶರೀರದ ಆಸೆ ಎಂದರೇನು ಎಂಬುದು ನಾವು ಅರ್ಥ ಮಾಡಿಕೊಳ್ಳೋಣ ಮೊದಲು. ಅದು ಬಾಹ್ಯ ಪಾಪ ಕ್ರಿಯೆಗಳಲ್ಲ, ಆದರೆ ಅನಿಯಂತ್ರಿತ ಬಯಕೆಯಿಂದ ನಡೆಸಲ್ಪಡುವ ಜೀವನ. ನಮ್ಮೊಳಗಡೆ ಒಂದು ಆಸೆ ಇದೆ, ಸ್ಟ್ರಾಂಗ್ ಆಗಿರುವ ಆಸೆ. ಅದು ಆಂತರಿಕ ಪ್ರವೃತ್ತಿ. ಅದು ಹೀಗೆ ಹೇಳುತ್ತದೆ, ನನಗೂ ಬೇಕಾದದನ್ನು ನಾನು ಬಯಸಿದ ಸಮಯದಲ್ಲಿ ಬೇಕೇ ಬೇಕು, ಇಲ್ಲದಿದ್ದರೆ ನಾನು ಸಂತೋಷವಾಗಿರುವುದಿಲ್ಲ. ನನಗೂ ಬೇಕಾಗಿರುವುದು ನನಗೆ ಸಿಗಲಿಲ್ಲದಿದ್ದರೆ ನಾನು ಸಂತೋಷವಾಗಿರುವುದಿಲ್ಲ. ಸಿಗುವವರೆಗೂ ನಾನು ಸಂತೋಷವಾಗಿರುವುದಿಲ್ಲ. ಈಸ್ ಇಟ್ ನಾಟ್ ಅವರ್ ಆಟಿಟ್ಯೂಡ್? ಥಿಂಕ್ ಅಬೌಟ್ ದಿಸ್. ಅದಕ್ಕೆ ನಮಗೆ ಸಂತೋಷ ಇಲ್ಲ. ದೇವರು ಹೇಳಿದಿರ ಕೊಡುವುದಿಲ್ಲ ಅಂತ ಎಂದಿಗೂ ಇಲ್ಲ. ದೇವರು ಏನು ಹೇಳಿದ್ರು? ಮೊದಲು ನನ್ನ ರಾಜ್ಯವನ್ನು ಹುಡುಕ್ರಿ, ನಾನೆಲ್ಲ ನಿಮಗೆ ಕೊಡ್ತೀನಿ ಅಂತ. ಅದಕ್ಕೆ ನಾವು ತಡೆ ಮಾಡಿಬಿಟ್ಟು ಮತ್ತೆ ದೇವರೇ ಅದು ಕೊಡು, ಅದು ಕೊಡು, ಅದು ಕೊಡು ಅಂದ್ರೆ ನಮಗೆ ಸಿಗುವುದಿಲ್ಲ. ಅದೇ ಕಾರಣ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಸೊ ಈ ಸ್ಟ್ರಾಂಗ್ ಬಯಕೆ ಎದಕ್ಕೋಸ್ಕರ ದೇವರು ಹೇಳಿದರು, ಹೌದು ನಿನಗೆ ತುಂಬಾ ಕಷ್ಟ ಇದೆ ಈ ಲೋಕದಲ್ಲಿ. ಹಾಕಕ್ಕೆ ಬಟ್ಟೆ ಇಲ್ಲ, ಮಲ್ಗಕ್ಕೆ ಜಗ್ಗ ಇಲ್ಲ, ಊಟ ಮಾಡುವುದಕ್ಕೂ ಏನಿಲ್ಲ. ನೀವು ದುಃಖಿಸಬೇಡ, ನನ್ನ ರಾಜ್ಯ ಹುಡುಕಿರಿ. ನನ್ನ ರಾಜ್ಯ ಅಂದರೆ ದೇವರ ನೀತಿ, ಸಂತೋಷ, ಸಮಾಧಾನ. ಯಾವಾಗಲೂ ನಮ್ಮಲ್ಲಿ ಸಂತೋಷ, ಸಮಾಧಾನ ಹಿಂಗೆ ಉಂಟಾಗಬೇಕು, ಯಾವಾಗ ದೇವರ ಪ್ರೀತಿ ನಮ್ಮಲ್ಲಿ ಇದ್ದರೆ. ಮತ್ತು ಮಾಂಸವು ತುತ್ತುಪಡಿಯನ್ನು ಇಷ್ಟಪಡುವುದಿಲ್ಲ ಮತ್ತು ಶಿಷ್ಟು ಇಲ್ಲದೆ ಆನಂದವನ್ನು ಬಯಸುತ್ತದೆ, ವಿಧೇಯತೆ ಇಲ್ಲದೆ ಆಶೀರ್ವಾದಗಳನ್ನು ಬಯಸುತ್ತದೆ ಮತ್ತು ಶರಣಾಗತಿ ಇಲ್ಲದೆ
ಸಾಂತ್ವನವನ್ನು ಬಯಸುತ್ತದೆ. ಲಸ್ಟ್ ಆಫ್ ದ ಫ್ಲೆಶ್ ಇಸ್ ಟೂ ಮಚ್ ಇನ್ ಯು. ಯು ಡೋಂಟ್ ಲೈಕ್ ಕರೆಕ್ಷನ್. ಯು ಡೋಂಟ್ ವಾಂಟ್ ಕರೆಕ್ಷನ್. ಕರೆಕ್ಷನ್ ಇಲ್ಲದೆ ಎಲ್ಲ ಒಳ್ಳೆಯದಾಗಬೇಕು, ತಿದ್ದುಪಡಿ ಇಲ್ಲದೆ ದೇವರ ಆಶೀರ್ವಾದಗಳನ್ನು ಕೊಡಬೇಕು. ಇದೆಲ್ಲ ಲೋಕದ ಆಸೆ, ಶರೀರದ ಆಸೆ. ಯಾರಾದರೂ ನಮ್ಮನ್ನು ಸರಿಪಡಿಸಿದಾಗ ತಕ್ಷಣವೇ ನಮಗೆ ನೋವುಂಟಾಗುತ್ತದೆ ಮತ್ತು ರಕ್ಷಣಾತ್ಮಕ ಭಾವನೆ ಉಂಟಾಗುತ್ತದೆ. ಈ ಏರುತ್ತಿರುವ ಪ್ರಕ್ರಿಯೆ ನಮ್ಮ ಮಾಂಸದ ಸ್ವಭಾವ. ದೇವರಿಗೆ ಏನಾದರೂ ಇಷ್ಟವಿಲ್ಲ ಎಂದು ನಮಗೆ ತಿಳಿದಿದ್ದರೂ ನಾವು ಸಮರ್ಥಿಸಿಕೊಳ್ಳುತ್ತೇವೆ, ಅದನ್ನೇ ಮಾಡುತ್ತೇವೆ. ಪ್ರಾರ್ಥನೆ ಮತ್ತು ಬೈಬಲ್ ಅಧ್ಯಯನ ಬೇಸರ ತಂದಾಗ, ಆದರೆ ಫೋನ್ ಸ್ಕ್ರೋಲ್ ಮಾಡುವುದನ್ನು ರೋಮಾಂಚವನ್ನು ಎಣಿಸಿದಾಗ ನಾವು ರೋಮಾಂಚಕಾರಿಯಾದದ್ದನ್ನು ಆರಿಸಿಕೊಳ್ಳುತ್ತೇವೆ. ಇವೆಲ್ಲವೂ ನಮ್ಮ ಮಾಂಸದ ಸ್ವಭಾವ. ನೀವು ಈಗ ದೇವರ ಹತ್ರ ಬಂದಿದ್ದೀರಿ, ಬೈಬಲ್ ಸ್ಟಡಿ ನಿಮ್ಮ ಚರ್ಚಿಂದ ಪಾಸ್ಟರ್ ಮೂಲಕ ನಿಮಗೆ ದೇವರು ಕೊಡ್ತಾ ಇದ್ದಾನೆ. ನಿಮಗೆ ಸಬ್ಜೆಕ್ಟ್ ಅರ್ಥವಾಯಿತು, ಅರ್ಥವಾಗಲಿಲ್ಲ, ಸಬ್ಜೆಕ್ಟ್ ಅರ್ಥವಾಗಲಿಲ್ಲ, ಇನ್ನು ಅರ್ಥವಾಗಲಿಲ್ಲ, ಎಲ್ಲರಿಗೂ ಅರ್ಥವಾಯ್ತಲ್ಲ. ಆದರೆ ಇನ್ನು ಯಾಕೆ ಆ ಸಬ್ಜೆಕ್ಟ್ ಅನ್ನು ನೀವು ಒಬೆ ಮಾಡುವುದಿಲ್ಲ? ಅದರ ಅರ್ಥ ಶರೀರದ ಆಸೆ ಹೆಚ್ಚುತ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಿಮ್ಮಲ್ಲಿ ದೇವರ ಪ್ರೀತಿ ಇಲ್ಲ. ದೇವರು ನಿಮ್ಮನ್ನು ಪ್ರೀತಿಸಬೇಕು, ನೀವು ಯು ಕೆನಾಟ್ ಲವ್ ಹಿಮ್ ಬ್ಯಾಕ್. ಅದಕ್ಕೆ ದೇವರು ಹೇಳಿರುವುದು, ದೋಸ್ ಹೂ ಲವ್ ಮೀ, ನೀವು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುತ್ತೀರಿ ಎಂದು ದೇವರು ಹೇಳುವುದು. ಮತ್ತೆ ದೇವರ ಸೇವೆಯನ್ನು ಬೈಬಲಲ್ಲಿರುವ ಇದರ ಆಜ್ಞೆಗಳಷ್ಟು ಮುಖ್ಯವಾದದ್ದು ಎಂದು ನೀವು ಭಾವಿಸದಿದ್ದರೆ, ಅಥವಾ ನೀವು ನಿಮ್ಮ ಸೇವೆಗೆ ಕೊನೆಯ ಆದ್ಯತೆ ನೀಡಿದರೆ ಅದು ನಿಮ್ಮ ಮಾಂಸದ ಕೆಲಸ. ನೀವು ಇದರನ್ನು ಕ್ಷಮಿಸಲು ಕಷ್ಟಪಟ್ಟರೆ, ಆದರೆ ನೀವು ಕಹಿ, ಅಪರಾಧ, ಅಸೂಯೆ ಇತ್ಯಾದಿಗಳನ್ನು ಇಟ್ಟುಕೊಂಡರೆ ಅದು ನಿಮ್ಮಲ್ಲಿ ಕೆಲಸ ಮಾಡುವ ಶರೀರದ ಆಸೆ. ಮತ್ತು ಗಲಾತ್ಯದವರಿಗೆ 5:19-20 ಬರೆದಿದೆ, ಶರೀರದ ಕೃತ್ಯಗಳು ವ್ಯಭಿಚಾರ, ಜ್ವಾರತ್ವ, ಅಶುದ್ಧತ್ವ, ಬಂಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಮದಭೇದ, ಹೊಟ್ಟೆ ಕಿಚ್ಚು, ಸಿಟ್ಟು, ಜಗಳ, ಒಳಸಂಚು, ಭಿನ್ನಾಭಿಪ್ರಾಯಗಳು, ಮತ್ಸರ, ಕುಡಿತನ ಇವುಗಳೇ. ಇಂಥ ಕಾರ್ಯಗಳು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಾನು ಹಿಂದೆ ಹೇಳಿದಂತೆ ಈಗಲೂ ಎಚ್ಚರಿಸುತ್ತೇನೆ. ವಿಶ್ವಾಸಿಗಳು ಇದೇ ಕ್ಯಾರೆಕ್ಟರ್ ಅಲ್ಲಿ ಮುಂದುವರಿದರೆ ಕಿಂಗ್ಡಮ್ ಆಫ್ ಗಾಡ್ ವಿಲ್ ದೇ ರಿಸೀವ್. ಕುಡಿತನ ಮತ್ತು ಮಾಟ ಮಂತ್ರ ಇದೆಲ್ಲ ಬಿಟ್ಟು ಬಿಟ್ಟೆ, ಅದೆಲ್ಲ ಈಗ ಇಲ್ಲ. ಆದರೆ ಹೊಟ್ಟೆ ಕಿಚ್ಚು, ಜಲಸಿ, ಯಾರಿಗಾದರೂ ಪ್ರಗತಿ ಬಂದರೆ ಹೊಟ್ಟೆ ಕಿಚ್ಚು, ಮತ್ತೆ ಸಿಟ್ಟು, ಜಗಳ, ಮತ್ಸರ, ಡಿವಿಷನ್. ಚರ್ಚಲ್ಲೇ ಡಿವಿಷನ್. ಲವ್ ಇಲ್ಲದಿದ್ದರೆ ಇರುವುದು ಏನು? ಡಿವಿಷನ್. ಮತ್ತು ಭಿನ್ನಾಭಿಪ್ರಾಯಗಳು ಅಂದರೆ ಐಕ್ಯತೆ ಇಲ್ಲ. ದರ್ ಇಸ್ ನೋ ಯೂನಿಟಿ ವೇರ್ ಇನ್ ದ ಚರ್ಚ್, ದೆನ್ ಇನ್ ದ ಫ್ಯಾಮಿಲಿ ಆಲ್ಸೋ. ಆಪೋಸಿಟ್ ಆಫ್ ಆಲ್ ದೀಸ್ ಇಸ್ ವಾಟ್? ಡಿವಿಷನ್ ಅಂಡ್ ಭಿನ್ನಾಭಿಪ್ರಾಯ. ಲವ್. ನಾವು ಒಬ್ರಿಗೊಬ್ರು ಸಹಿಸಿದರೆ, ಕ್ಷಮಿಸಿದರೆ ಲವ್ ಬೆಳೆಯುತ್ತದೆ. ಇಲ್ಲದಿದ್ದರೆ ನಾವಿನ್ನೂ ನಮ್ಮ ಶರೀರದ ಆಸೆಯಲ್ಲಿ ನಾವು ಜೀವನ ಮಾಡುತ್ತೇವೆ ಅಂತ ಅರ್ಥ. ನಮ್ಮಲ್ಲಿ ಹೆಚ್ಚಿನವರಿಗೆ ಹೀಗೆ ಅನಿಸುತ್ತದೆ, ಇಂದು ನಾನು ಆಧ್ಯಾತ್ಮಿಕವಾಗಿರುತ್ತೀನಿ, ನಾಳೆ ನಾನು ಶುಷ್ಕವಾಗಿರ್ತೀನಿ. ಮತ್ತು ನೀವು ಒಂದಿನ ಉದಾರರಾಗಿರ್ತೀರಿ, ಇನ್ನೊಂದಿನ ನೀವು ಸ್ವಾರ್ಥಿ ಆಗಿರ್ತೀರಿ. ಹಂಗೆಲ್ಲ ನಮಗೆ ಅನಿಸುತ್ತದೆ. ಬದಲಾಗುತ್ತಿರುವ ಭಾವನೆಗಳ ಮೇಲೆ ಆಧ್ಯಾತ್ಮಿಕ ಜೀವನವನ್ನು ನಡೆಸಲಾಗುವುದಿಲ್ಲ. ನಮ್ಮ ಭಾವನೆಗಳು ಹಂಗೆ ಚೇಂಜ್ ಆಗುತ್ತೆ. ಒಂದಿನ ನಮಗೆ ಮಾಡಬೇಕು ಅಂತ ಅನಿಸುತ್ತದೆ, ಇನ್ನೊಂದಿನ ಮಾಡಬೇಕು ಅಂತ ಅನಿಸೋದಿಲ್ಲ. ಏನ್ ಮಾಡ್ತೀರಿ? ನೀವು ಬಿಟ್ಬಿಡ್ತೀರಾ? ನೀವು ಆಧ್ಯಾತ್ಮಿಕರಾಗಿದ್ದರೆ ಅನಿಸಲಿಲ್ಲ ಅಂತಿರು, ನೀವು ಏನು ಕರೆಕ್ಟ್ ಆಗಿ ಮಾಡಬೇಕು ಅಂತ ನಮಗೆ ತಿಳಿದರೆ ಅದು ಮಾಡಬೇಕು. ಹಾಗೆ ಆಧ್ಯಾತ್ಮಿಕರು ಮಾಡುವುದು. ನೀವು ಲೌಕಿಕರಾಗಿದ್ದರೆ, ನನಗೆ ಪ್ರೇಯರ್ ಮಾಡಕ್ಕೆ ಅನಿಸ್ತಾ ಇಲ್ಲ, ಬೈಬಲ್ ಓದಕ್ಕೆ ಅನಿಸ್ತಾ ಇಲ್ಲ, ಚರ್ಚ್ ಹೋಗೋಕೆ ಅನಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ನೀವು ಇನ್ನೂ ಇದ್ದರೆ ಅರ್ಥ ಮಾಡಿಕೊಳ್ಳಿ, ನೀವಿನ್ನೂ ಲೌಕಿಕರು. ನಮಗೆ ಅನಿಸದಿದ್ದರೂ ದೇವರನ್ನು ಆರಿಸಿಕೊಂಡು ಮತ್ತು ದೇವರೇ ಹೇಳುವುದನ್ನು ಮಾಡುವುದು ಆಧ್ಯಾತ್ಮಿಕತೆ. ಮತ್ತು ದೇವರೇ ಹೇಳುವುದನ್ನು ನಾವು ಮಾಡಲು ಬಯಸದಿದ್ದರೂ ನಾವು ಮಾಡುವುದು ಆತ್ಮಿಕತೆ. ನಮಗೆ ಅನಿಸುವುದಿಲ್ಲ. ಪಾಸ್ಟರ್ ಹೇಳ್ತಾರೆ ನೀವೆಲ್ಲರೂ ದೇವರ ಸೇವೆ ಮಾಡುವುದು, ಅನಿಸುವುದಿಲ್ಲ. ಮತ್ತೆ ಅದು ಸತ್ಯ. ನಾನಿದಕ್ಕೆ ನಿಮಗೆ ಹೇಳಬೇಕು, ನನಗೇನಾದರೂ ಒಳ್ಳೆಯದಾಗುವುದಕ್ಕ? ನೀವು ಶೂ ಆಫ್ ಗೋಸ್ಪೆಲ್ ಹಾಕೊಂಡೆ
ಹೋಗ್ಬೇಕು. ಇಲ್ಲಾಂದ್ರೆ ಪಿಶಾಚಿ ಮುಂದೆ ನಿಮಗೆ ನಿಲ್ಲಕ್ಕಾಗಲ್ಲ. ಎಫೆಸ್ಯದವರಿಗೆ 6ನೇ ಚಾಪ್ಟರ್ ಅಲ್ಲಿ 12ನಿಂದ ನೀವು ಓದಬೇಕು. ಒಂದು ಸೋಲ್ಜರ್ ಆಗಿ ನಿಂತ್ಕೊಂಡ್ರೆ ಮಾತ್ರ, ಬರೀ ಪ್ರೇಯರಿಂದಲ್ಲ ಪಿಶಾಚಿ ಓಡಿ ಹೋಗೋದು. ಸೋಲ್ಜರ್ ಆಗಿ ನಾವು ನಿಂತ್ಕೊಂಡ್ರೆ ಮಾತ್ರ ಪಿಶಾಚಿ ಏನು ಮಾಡಿದ್ರು ನಮಗೇನೂ ಆಗೋದಿಲ್ಲ. ನಾವು ಫೈಟ್ ಮಾಡಬೇಕು. ಏನು ಫೈಟು? ಫೇತು, ರೈಚಸ್ನೆಸ್ಸು, ಶೂ ಆಫ್ ಗಾಸ್ಪಲ್ ಎಲ್ಲ ನಾವು ಮಾಡಬೇಕು. ಅನಿಸಲಿಲ್ಲದಿದ್ರು ನಾವು ಮಾಡುವುದೇ ಆಧ್ಯಾತ್ಮಿಕರು. ಇಲ್ಲದಿದ್ದರೆ ನಾವು ಲೌಕಿಕರಾಗಿ ಜೀವನ ಮಾಡಿದರೆ ಪಿಶಾಚಿ ಮುಂದೆ ನಮಗೇನು ಇದು ಹಕ್ಕಿಲ್ಲ. ಹಲ್ಲೆಲೂಯ. ರೋಮಪುರದವರಿಗೆ 8:7 ಹೇಳುತ್ತದೆ, ಶರೀರ ಸಂಬಂಧವಾದ ಮನಸ್ಸು ದೇವರಿಗೆ ಶತ್ರುತ್ವ. ಶರೀರ ಸಂಬಂಧವಾದ ಮನಸ್ಸು ಅರ್ಥವಾಯ್ತಾ? ಅಂಧ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡುವುದಕ್ಕೂ ಆಗುವುದಿಲ್ಲ. ಈ ವಾಕ್ಯ ನನಗೆ ತುಂಬಾ ಎಕ್ಸ್ಪ್ಲನೇಷನ್ ಬರ್ತಾ ಇದೆ, ಆದರೆ ನನಗೀಗ ಎಕ್ಸ್ಪ್ಲೇನ್ ಮಾಡುವುದಕ್ಕೆ ಟೈಮ್ ಇಲ್ಲ. ನೋಡಿ, ಶರೀರ ಸಂಬಂಧವಾದ ಮನಸ್ಸು ದೇವರಿಗೆ ಶತ್ರುತ್ವ ಎಂದರೆ ಈಗ ಅರ್ಥವಾಯ್ತಲ್ಲ ಏನು ಶರೀರ ಸಂಬಂಧವಾದ ಮನಸ್ಸು? ದೇವರಿಗೆ ಹೇಳುವುದನ್ನು ಮಾಡುವುದಕ್ಕೆ ನಮಗೆ ಕಷ್ಟ. ಅವರನ್ನು ನಾನು ಕ್ಷಮಿಸಬೇಕಾ? ತುಂಬಾ ಕಷ್ಟ. ನಾನು ದೇವರ ತರ ವರ್ತಿಸಬೇಕಾ? ತುಂಬಾ ಕಷ್ಟ. ಹೊಟ್ಟೆ ಕಿಚ್ಚು ಬರ್ತದೆ, ಜಗಳ, ಸಿಟ್ಟು ಇದೆಲ್ಲ ಬರ್ತದೆ. ಹಾಗೆಯೇ ವರ್ತಿಸುತ್ತೇನೆ. ನಾವು ಯಾರು? ದೇವರ ಶತ್ರು. ಅಂಧ ಮನಸ್ಸು ಅಂದರೆ ನೀವು ಆರ್ಗ್ಯೂ ಮಾಡ್ತಾ ಇರ್ತೀರಿ. ಪಾಸ್ಟ್ರಿಂಗ ಹೇಳ್ತಾರೆ ನನಗಾಗಲ್ಲ ಹಿಂಗೆಲ್ಲ ಮಾಡಕ್ಕೆ, ಪಾಸ್ಟ್ರಿಂಗ ಹೇಳ್ತಾರೆ ನನಗಾಗಲ್ಲ ಹಿಂಗೆಲ್ಲ ಮಾಡಕ್ಕೆ. ನೀವಿಂಗೆ ಫೈಟ್ ಮಾಡ್ತಾ ಇರ್ತಾರೆ. ಅಂಧ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಅದಕ್ಕೆ ಏನಾಗುತ್ತದೆ ಅಂದ್ರೆ ನಿಮಗೆ ಒಬೀಡಿಯನ್ಸ್ ತುಂಬಾ ಕಷ್ಟ ಆಗುತ್ತದೆ. ಒಂದು ದಿನ ಹೌದು ಅವರನ್ನು ಕ್ಷಮಿಸುತ್ತೀನಿ ಅಂದ್ರೆ ನೀವು ಯೋಚನೆ ಮಾಡಿಕೊಂಡು ಹೋಗ್ತೀರಿ. ಅವರು ಫೈಟ್ ಮಾಡಕ್ ಬಂದಾಗ ಇನ್ನೂ ಕೋಪ, ದ್ವೇಷ ಜಾಸ್ತಿ ಆಗುತ್ತದೆ. ಯಾಕೆ? ನೀವು ಶತ್ರುವಾಗಿನೇ ಇರುವುದು. ಅರ್ಥವಾಯ್ತಾ ಈ ವಾಕ್ಯ? ಶರೀರ ಸಂಬಂಧವಾದ ಮನಸ್ಸು ದೇವರಿಗೆ ಶತ್ರುತ್ವ. ಅಂಧ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ನೀವು ಹೌದು ಇವತ್ತು ನಾನು ಮಾಡ್ತೀನಿ, ನಾಳೆ ಮಾಡ್ತೀನಿ ಎಂದೆಲ್ಲ ತಿಳ್ಕೊಂಡ್ರು, ಯು ಡಿಂಟ್ ಎಗ್ರಿ ಕಂಪ್ಲೀಟ್ಲಿ ವಾಟ್ ಪಾಸ್ಟರ್ ಇಸ್ ಪ್ರೀಚಿಂಗ್. ನಾನೇನು ನನ್ನ ಬುಕ್ಕಿಂದ ನಾನೇನಾದ್ರು ಪ್ರೀಚ್ ಮಾಡ್ತಾ ಇದ್ದೀನ? ಯು ವಿಲ್ ನಾಟ್ ಎಗ್ರಿ ವಿತ್ ಮೀ. ಮತ್ತೆ ನಿಮಗೊಬ್ಬೆ ಮಾಡಕ್ಕಾಗತ್ತಾ? ಆಗುವುದಿಲ್ಲ. ಅದೇ ಇದು ಶರೀರ ಭಾವದಿಂದ ಬದುಕುವವರ ಪ್ರಾರ್ಥನೆ ಯಾಂತ್ರಿಕವಾಗಿರುತ್ತದೆ, ಆರಾಧನೆ ದಿನಚರಿಯಾಗಿರುತ್ತದೆ, ದೇವರ ವಾಕ್ಯವು ಕಡಿಮೆ ಆಕರ್ಷಕವಾಗಿರುತ್ತದೆ. ಸೊ ನಿಮ್ಮಲ್ಲಿ ಲೌಕಿಕತೆ ಬೆಳೆಯುತ್ತಾ ಇದ್ರೆ ನೀವು ಪ್ರಾರ್ಥಿಸುತ್ತೀರಿ, ಅದೊಂದು ಯಾಂತ್ರಿಕವಾಗಿ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ. ಮತ್ತೆ ನೀವು ಆರಾಧಿಸುತ್ತೀರಿ, ಅದು ಬರೀ ದಿನಚರಿ, ಆಟೋಮ್ಯಾಟಿಕಲ್ ಆಗಿ ನೀವಿದೆಲ್ಲ ಮಾಡ್ತಾ ಇದ್ದೀರಿ. ದೇವರನ್ನು ಪ್ರೀತಿಸಿ ಪಾಲಿಸಿ ಅಲ್ಲ ನೀವು ಅದು ಮಾಡುವುದು. ದೇವರ ವಾಕ್ಯವನ್ನು ಕಡಿಮೆ ಆಕರ್ಷಕವಾಗಿರುತ್ತದೆ. ನೀವು ಬೈಬಲ್ ಓದ್ತಾ ಇದ್ದೀರಾ, ಡೈಲಿ ನೀವು ಬೈಬಲ್ ಸ್ಟಡಿ ಮಾಡುವುದಕ್ಕೆ ನೀವು ಟೈಮ್ ತೆಗೆಯಬೇಕು. ನೀವು ಪ್ರಾರ್ಥಿಸುತ್ತೀರಿ, ಬೇರೆ ಎಲ್ಲ ಮಾಡುತ್ತೀರಿ, ಯಾಕೆ ಬೈಬಲ್ ಸ್ಟಡಿ ಮಾಡುವುದಿಲ್ಲ? ನಿಮಗೂ ಬೇಕಾಗಿರುವುದು ಅದನ್ನಲ್ಲೇ ಬರೆದಿರುವುದು. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ, ಮತ್ತೆ ದೇವರ ಮೆಸೇಜ್ ಅನ್ನು ಕೇಳಿಸಿಕೊಳ್ಳುವುದಕ್ಕೆ ಟೈಮ್ ಇಲ್ಲ. ಇದೆರಡೂ ಇಲ್ಲ. ಶಾರ್ಟ್ಸ್ ನೋಡ್ತೀನಿ ಪಾಸ್ಟರ್, ಒಂದೇ ನಿಮಿಷ ಅಲ್ವಾ, 30 ನಿಮಿಷನೂ ಇಲ್ಲ. ಈಗ ನನ್ನ ಮೆಸೇಜ್ ಎಲ್ಲ 22 ನಿಮಿಷ, 24 hours ಅಲ್ಲಿ 22 ನಿಮಿಷ ಇಲ್ಲ ಅಂತ ಇಲ್ಲ. ಬೈಬಲ್ ಓದಕ್ಕೂ ಟೈಮ್ ಇಲ್ಲ ಅಂತ. ಜಸ್ಟ್ ಥಿಂಕ್ ಡಿಯರ್ ಒನ್ಸ್, ದೇವರ ಪ್ರೀತಿ ನಿಮ್ಮಲ್ಲಿ ಇದ್ರೆ ನೀವು ಇದೆಲ್ಲ ಮಾಡುತ್ತೀರಿ. ಆದರೆ ನೀವು ಲೌಕಿಕರಾಗಿದ್ದರೆ ಇದಕ್ಕೆಲ್ಲ ಎಕ್ಸ್ಕ್ಯೂಸ್ ಆಗುತ್ತೆ. ಡೋಂಟ್ ಗೆಟ್ ಒಫೆಂಡೆಡ್ ಅಟ್ ಮೀ, ದಿಸ್ ಇಸ್ ದ ಟ್ರೂತ್. ಲೌಕಿಕರಿಗೆ ಇದೆಲ್ಲ ಆಗುವುದಿಲ್ಲ. ಲೌಕಿಕರಿಗೆ ಅಯ್ಯೋ ಟೈಮ್ ಇಲ್ಲ, ಬೈಬಲ್ ಓದಕ್ ಟೈಮ್ ಇಲ್ಲ. ಪಾಸ್ಟರ್ನ ಮೆಸೇಜ್ 30 ನಿಮಿಷ, ಫಸ್ಟ್ ನೋಡುವುದು ಎಷ್ಟು ನಿಮಿಷ ಇದೆ ಅಂತ. ಅವರಿಗೆ ಯೋಚನೆ ಏನು? ನನಗೆ ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಪಿಶಾಜಿ ಹೋಗಲ್ಲ ಬ್ರದರ್ ಸಿಸ್ಟರ್, ಪಿಶಾಜಿ ಬಿಟ್ಟು ಹೋಗಲ್ಲ. ದೇವರಿಗೆ ಒಳಗಾಗಿರಿ, ಪಿಶಾಜಿ ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ ಅಂತ ಬೈಬಲ್ ಬರೀಲಿಲ್ವಾ? ನಮಗೆ
ಎದುರಾಳಿ ಇದೆ. ನೀವು ಹಾದು ಹೋಗುತ್ತಾ ಇರುವುದು ಬೇರೆ ಯಾರಿಗೂ ಅರ್ಥವಾಗುವುದಿಲ್ಲ. ನಾನು ಹಾದು ಹೋಗುತ್ತಾ ಇರುವುದು ನಿಮಗೆ ಅರ್ಥವಾಗುವುದಿಲ್ಲ, ಆದರೆ ದೇವರಿಗೆ ಅರ್ಥವಾಗುತ್ತದೆ. ದೇವರ ಜೊತೆಗೆ ನಡೆರಿ. ಹಲ್ಲೆಲೂಯ. ಇದೇ ಶರೀರದ ಆಸೆ. ಅರ್ಥವಾಯ್ತಲ್ಲ? ಈಗ ಕಣ್ಣಿನ ಆಸೆ ಅಂದರೆ ನಾವು ನೋಡುವುದರಿಂದ ಪ್ರಾರಂಭವಾಗಿ ಹಂಬಲವಾಗಿ ಬೆಳೆಯುವ ಪಾಪದ ಬಯಕೆ. ಉದಾಹರಣೆಗೆ, ಸಂತೃಪ್ತಿಯನ್ನು ಮೀರಿದ ಸಂಪತ್ತಿನ ಬಯಕೆ. ಹಣ ಕೆಟ್ಟದಲ್ಲ, ಜಾಸ್ತಿ ಬೇಕು. ನಮಗೆ ಜೀವನ ಮಾಡುವುದಕ್ಕೆ ಬೇಕು. ನಾವು ಸಾಲ ಮಾಡಬಾರದು, ನಾವು ಕೊಡುವವರಾಗಿರಬೇಕು. ಅದಕ್ಕೆ ಸಾಕು. ಆದರೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಇದ ಆಸೆ ಇದ್ದರೆ ನಿಮಗೆ ಎಂದಿಗೂ ನಿಮ್ಮ ಕೈಯಲ್ಲಿ ದುಡ್ಡಿರುವುದಿಲ್ಲ. ನೀವು ಇರುವುದಲ್ಲಿ ಸಂತೃಪ್ತಿ ಉಂಟಾಗಬೇಕು. ದೇವರಿಗೆ ಕೊಟ್ಟಿದಾರಲ್ಲ, ದೇವರೇ ಧನ್ಯವಾದ. ಇವತ್ತೆಲ್ಲ ನಡೆಯುತ್ತಾ ಇದೆಯಲ್ಲ. ಆದರೆ ದುರಾಸೆಯ ಹಂಬಲ ಕೆಟ್ಟದು. ನೀವು ಬೆರೆಸಲಾಗದನ್ನು ಹೊಂದಿರುವ ನಿಮ್ಮ ಬಯಕೆ, ಇತರರು ಹೊಂದಿರುವುದನ್ನು ನೀವು ಹೊಂದಲು ಬಯಸುತ್ತೀರಿ. ಅದು ನಿಮಗೆ ಬೇರೆಯವರು ಅವರಂಗೆಲ್ಲ ಜೀವನ ಮಾಡುತ್ತಾರಲ್ಲ, ಅವರು ನೋಡು, ಅವರಿಗೆ ದೊಡ್ಡ ಮನೆ ಇದೆ, ಅವರಿಗೆ ಕಾರ್ ಇದೆ, ಬೈಕ್ ಇದೆ, ಅದಿದೆ, ನನಗಿಲ್ಲ. ಅದೇ ಆಸೆ. ನಾವು ಏನು ಬಯಸುತ್ತೀರೋ, ನಮಗೆ ಇದೆ, ಒಂದು ಚಿಕ್ಕ ಫೋನ್ ಇದೆ, ಆದರೂ ಅವರಿಗೆ ಐಫೋನ್ ಲೇಟೆಸ್ಟ್ ಮಾಡೆಲ್ ಇದೆ, ಅದು ಬೇಕು. ಅಲ್ಲಾಂದ್ರೆ ಬಟ್ಟೆಗಳು, ಅಲ್ಲಾಂದ್ರೆ ವೆಹಿಕಲ್, ನಮಗೆ ಏನು ಅಫೋರ್ಡ್ ಮಾಡಕ್ಕಾಗತ್ತೆ ಅದೇ ತಕ್ಕೋಬೇಕು. ನಿಮ್ಮ ಫ್ರೆಂಡ್ಸು ಅಲ್ಲಾಂದ್ರೆ ರಿಲೇಟಿವ್ಸು ಹೇಗೆ ಜೀವನ ಮಾಡುತ್ತಾರೆ ಅದೇ ತರ ನಿಮ್ಗೂ ಜೀವನ ಮಾಡಬೇಕು. ಆದರೆ ನೀವು ದೇವರ ಮಕ್ಕಳಾಗಿ ದೇವರ ರಾಜ್ಯವನ್ನು ಹುಡುಕಿದರೆ, ದೇವರೇನು ಹೇಳಿದ್ರು, ಎಲ್ಲ ದೇವರು ಕೊಡ್ತಾರೆ ಅಂತ ದೇವರು ಹೇಳಿದ್ರು. ಈಗ ಜೀವನದ ಗರ್ವ, ಇದು ನಾವು ಯಾರೆಂದು ಭಾವಿಸುತ್ತೇವೆಯೋ ಅಥವಾ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಕುರಿತು ಭದ್ರತೆ ಮತ್ತು ಶ್ರೇಷ್ಠತೆಯನ್ನು ಕಂಡುಕೊಳ್ಳುವ ಪಾಪ ಮನೋಭಾವ. ಅದು ಕೇವಲ ಆತ್ಮವಿಶ್ವಾಸ ಅಲ್ಲ, ಆತ್ಮ ಗೌರವ. ಉದಾಹರಣೆಗೆ, ನಮ್ಮ ಸಂಪತ್ತು, ಶಿಕ್ಷಣ, ಸ್ಥಾನ, ಯಶಸ್ಸು ಅಥವಾ ನಿಮ್ಮ ಜಾಬು, ಅಲ್ಲಾಂದರೆ ನಿಮ್ಮ ಸೌಂದರ್ಯ, ಶ್ರೇಷ್ಠತೆಯನ್ನು ನೀವು ಭಾವಿಸುತ್ತೀರಿ. ಸ್ಥಾನಮಾನ, ಹಣ, ಸಾಧನಗಳು ನೀವು ಅವಲಂಬಿಸಿ ಇದರ ಮುಂದೆ ಮೌಲ್ಯಯುತವೆಂದು ಭಾವಿಸುವುದು. ಆಧ್ಯಾತ್ಮಿಕವಾಗಿಯೂ ಸಹ ಕೆಲವರು, ನಾನು ತುಂಬಾ ಪ್ರಾರ್ಥಿಸುತ್ತೇನೆ, ನಾನು ಪ್ರಾರ್ಥಿಸಿದೆ, ನನಗದು ಸಿಗಿದೆ, ನಾನು ಪ್ರಾರ್ಥಿಸಿದೆ, ಅವರಿಗೆ ಬಿಡುಗಡೆಯಾಯಿತು, ನನಗೆ ತುಂಬಾ ಗೊತ್ತಿದೆ, ಹಿಂಗೆಲ್ಲ ಅವರು ಹೇಳುವುದು. ಆದರೆ ಅವರ ಆತ್ಮೀಯ ಜೀವನ ಹೇಗಿದೆ? ಅವರು ದೇವರ ರಾಜ್ಯದಲ್ಲಿ ಬೆಳೆಯುತ್ತಾ ಇದ್ದಾರ? ದೇವರಾದ ನೋಡುವುದು. ಮತ್ತೆ ಇದೆಲ್ಲ ಅವರು ಹೆಮ್ಮೆಯಿಂದ ಹೇಳುವುದು. ಇದು ಜೀವನದ ಗರ್ವ ಮತ್ತು ರಹಸ್ಯವಾಗಿ ತಾನು ಶ್ರೇಷ್ಠನೆಂದು ಭಾವಿಸುವುದು ಕೂಡ. ಅಂದರೆ ನಾನು ಬುದ್ಧಿವಂತ, ನಾನು ಹೆಚ್ಚು ವಿದ್ಯಾವಂತ, ಹೆಚ್ಚು ಆಧ್ಯಾತ್ಮಿಕ, ನಾನು ಹೆಚ್ಚು ಶಿಷ್ಟುಬದ್ಧ, ಇದೆಲ್ಲ ಒಳಗಡೆ ಒಂದು ಭಾವ. ಅದನ್ ಪ್ರಕಾರ ನಾವು ಬೇರೆಯವರನ್ನು ನೋಡುವುದು. ನನ್ನಷ್ಟು ಆತ್ಮೀಯರಲ್ಲ ಅವರು, ನನ್ನಷ್ಟು ಬುದ್ಧಿವಂತರಲ್ಲ ಅವರು, ನನ್ನಷ್ಟು ವಿದ್ಯಾವಂತರಲ್ಲ ಅವರು. ಇದೆ ಜೀವನ ಗರ್ವ. ಮತ್ತು ತಪ್ಪಾಗಿರುವಾಗ ಗೆಲ್ಲಲು ವಾದಿಸುತ್ತೀರಿ, ಅಂದ್ರೆ ಜೀವನದ ಗರ್ವ. ಮತ್ತು ನಿಮ್ಮನ್ನು ಸಮರ್ಥಿಸಿಕೊಳ್ಳುತ್ತೀರಿ, ಏಕೆಂದರೆ ವಾದದಲ್ಲಿ ಸೋಲುವುದು ಮೌಲ್ಯವೊಂದು ಕಂಡುಕೊಳ್ಳುವಂತೆ ಭಾಸವಾಗುತ್ತದೆ. ಜೀವನದ ಗರ್ವ ನಿಮ್ಮಲ್ಲಿ ಇದ್ದರೆ ಯು ಹ್ಯಾವ್ ಡನ್ ಎ ರಾಂಗ್ ಥಿಂಗ್. ಆದರೆ ನೀವು ಜಸ್ಟಿಫೈ ಮಾಡಿ ಅಲ್ಲ, ನಾನು ಹಂಗೆ ಹೇಳಲಿಲ್ಲ, ಇಲ್ಲಾಂದ್ರೆ ನಾನು ಹಂಗೆ ವರ್ತಿಸಲಿಲ್ಲ, ಹಂಗೆ ಮಾತನಾಡುವುದು ಅದು ಜೀವನದ ಗರ್ವ. ಯಾರಾದರೂ ನಿಮ್ಮನ್ನು ಸರಿಪಡಿಸಿದಾಗ ನೀವು ನಿಮ್ಮ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳುತ್ತೀರಿ ಮತ್ತು ನಮ್ರತೆಯ ಬದಲು ನೀವು ರಕ್ಷಣಾತ್ಮಕ ಮನೋಭಾವ ಅಥವಾ ಶ್ರೇಷ್ಠರೆಂದು ಭಾವಿಸುತ್ತೀರಿ. ಇದೆಲ್ಲವೂ ಜೀವನದ ಗರ್ವ. ವಿಶ್ವಾಸಿಗಳಲ್ಲಿ ಇದೆಲ್ಲ ನಡೆಯುತ್ತದೆ. ಯಾರಾದರೂ ಕರೆಕ್ಟ್ ಮಾಡಕ್ ಹೋಗಿದರೆ ಅವರು ಮಾಡಿರುವ ತಪ್ಪು ಅದು ಸರಿಯಾಗಿ ಅವರು ತೋರಿಸುತ್ತಾರೆ, ಅಲ್ಲಾಂದ್ರೆ ಅವರಿಗೆ ಎಕ್ಸ್ಕ್ಯೂಸ್ ಇದೆ. ನಮ್ಮಲ್ಲಿ ವಿನಮ್ರತೆ ಇದ್ದರೆ ನಾವು ತಪ್ಪು ಮಾಡಿದರೆ, ಹೌದು ನಾನು ಮಾಡಿರೋ ತಪ್ಪು, ಅಲ್ಲೇ ಮುಗಿಯುತ್ತದೆ. ಇದು ಹಂಗೆ ಅಲ್ಲ, ನಾನು ಯಾಕೆ ಇದು ಮಾಡಿರುವುದು, ನನಗೆ ಎಕ್ಸ್ಕ್ಯೂಸ್ ಇದೆ, ಅಲ್ಲಾಂದ್ರೆ ನಾನು ಮಾಡುವುದಿಲ್ಲ. ನಾವು ಹಂಗೆ ಹೇಳುವುದು ಜೀವನದ ಗರ್ವ. ದೇವರು ಕಣ್ಣಿನ ಆಸೆ, ಶರೀರದ ಆಸೆ, ಜೀವದ ಗರ್ವ, ಈ ಶಕ್ತಿಗಳ ವಿರುದ್ಧ ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾನೆ. ಈ 3 ಶಕ್ತಿಗಳು ನಮ್ಮಲ್ಲಿ ಇದ್ದರೆ ದೇವರ ಮಕ್ಕಳೇ, ನಾವು ಯಾರು? ದೇವರ ಮಕ್ಕಳ, ದೇವರ ಶತ್ರುಗಳು.
ಏಕೆಂದ್ರೆ ಇವು ನಾವು ಭಾವಿಸುವಂತೆ ಸಣ್ಣ ದೌರ್ಬಲ್ಯಗಳಲ್ಲ, ಅವು ನಮ್ಮನ್ನು ದೇವರಿಂದ ನಿಧಾನವಾಗಿ ಬೇರ್ಪಡಿಸುವ ಶಕ್ತಿಗಳಾಗಿವೆ. ಇದು ಮೂರು ನಿಮಗೆ ಪಿಶಾಚಿಯ ಶಕ್ತಿ ಏನಂತ ನಮಗೆ ತಿಳಿದಿದ್ರೆ, ಕೆಲವರಿಗೆಲ್ಲ ಪಿಶಾಚಿಯ ಶಕ್ತಿ ತುಂಬಾ ತಿಳಿದಿದೆ. ನಾನು ಅಲ್ಲಿ ನೋಡಿದ್ದೀನಿ, ಅವನು ಅಲ್ಲಿಂದ ಬರ್ತಾ ಇದ್ದು ಇದು ಮಾಡ್ತಾನೆ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ಮೆನಿ ಆಫ್ ಯು ನೋ ದ ಪವರ್ ಆಫ್ ಸೇಟನ್. ಪವರ್ ಆಫ್ ಗಾಡ್ ಅವರಿಗೆ ಗೊತ್ತಿಲ್ಲ, ಪವರ್ ಆಫ್ ಸೇಟನ್ ನೀವು ನೋಡಿರಬಹುದು. ಅದೇ ತರ ಈ ಮೂರು ಶಕ್ತಿಗಳು ನಿಮ್ಮ ಒಳಗೆ ಇದ್ದರೆ, ಇದೆಲ್ಲರಲ್ಲೂ ಇದೆ. ಕಣ್ಣಿನಾಸೆ, ಶರೀರದಾಸೆ ಮತ್ತು ಜೀವನದ ಗರ್ವ, ಇದೊಂದು ಶಕ್ತಿ. ಈ ಶಕ್ತಿ ನಮ್ಮಲ್ಲಿ ಹೆಚ್ಚಿಸುತ್ತಾ ಇದ್ದರೆ ನಾವು ದೇವರನ್ನು ಆಚೆ ಹಾಕಿಬಿಡ್ತೇವೆ. ನಾವು ದೇವರಲ್ಲಿ ಉಳಿಯುವುದಿಲ್ಲ. ಯಾರು ಒಬ್ಬ ವಿಶ್ವಾಸಿಯು ದೇವರಲ್ಲಿ ಉಳಿಯುವುದಿಲ್ಲ. ಈ ಮೂರು ಶಕ್ತಿಗಳಿಂದ ಬೆಳೀತಾ ಇದ್ದರೆ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಈ ಮೂರು ಶಕ್ತಿಗಳು ನಾವು ಕೊಲ್ಲುವುದಕ್ಕೆ ದೇವರಲ್ಲಿ ಬಂದಿರುವುದು. ಈ ಶಕ್ತಿಗಳು ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರಲ್ಲೂ ಇದೆ. ವಿಶ್ವಾಸಿಗಳಾಗಿ ಈ ಮೂರು ಶಕ್ತಿಗಳನ್ನು ನೀವು ಕೊಲ್ಲಿಲ್ಲದಿದ್ದರೆ ದೇವರ ಹತ್ರ ನಿಲ್ಲುವುದಿಲ್ಲ. ಚರ್ಚೆ ಬರ್ತಾ ಇರಬಹುದು, ಪ್ರಾರ್ಥನೆ ಮಾಡ್ತಾ ಇರಬಹುದು, ನೀವು ವಿಶ್ವಾಸಿ ಎಂದು ನಿಮಗೆ ಅನಿಸುತ್ತಾ ಇರಬಹುದು, ದೇವರ ಮಗುವೊಂದು ನೀವು ಹೇಳಿಕೊಳ್ಳುತ್ತಾ ಇರಬಹುದು. ಸೊ ಡೋಂಟ್ ಟೇಕ್ ಇಟ್ ಲೈಟ್ಲಿ. ಶರೀರದ ಆಸೆ, ಕಣ್ಣಿನ ಆಸೆ ಮತ್ತು ಜೀವನದ ಗರ್ವ. ಎಷ್ಟೊಂದು ತುಂಬಾ ಜನರು ಕರೆಕ್ಟ್ ಮಾಡಕ್ ಬಂದರೆ ಎಷ್ಟೊಂದು ಜಸ್ಟಿಫೈ ಮಾಡ್ತೀರಿ. ವಿನಮ್ರತೆಯಿಂದ ನೀವು ಒಪ್ಕೊಳ್ಳುವುದಿಲ್ಲ. ಹೌದು, ತಪ್ಪಾಯ್ತು, ನಾನು ಹಂಗೆ ಮಾಡಿದೆ. ಯಾಕೆ ಲೇಟಾಗಿ ಬಂದಿದ್ದೀರಿ? ಅದಕ್ಕೆ ಏನಾದರೂ ಒಂದು ಹೇಳುವುದು. ಅಲ್ಲವೇ? ಲೇಟಾಗಿ ಬಂದಿರುವುದು ನಿಮ್ಮ ತಪ್ಪು, ಅದು ಒಪ್ಕೊಳ್ಳುವುದಿಲ್ಲ. ಅದಕ್ಕೆ ಕಾರಣ ಇದೆ, ಇದಕ್ಕೆ ಕಾರಣ ಇದೆ, ಎಲ್ಲದಕ್ಕೂ. ಸೊ ಈ ಮೂರು ಶಕ್ತಿಗಳು ಎಲ್ಲರಲ್ಲೂ ಇವೆ. ನಾವು ಅವುಗಳನ್ನು ಜಯಿಸಬೇಕು. ಬೈಬಲ್ನಲ್ಲಿ ಅನೇಕರು ಇದ್ದಕ್ಕಿದ್ದಂತೆ ಬೀಳಲಿಲ್ಲ, ಅವರು ನಿಧಾನ ದೇವರಿಂದ ದೂರವಾಗಿ ಹೋದರು. ಉದಾಹರಣೆಗೆ ಕಿಂಗ್ ಸೋಲಮನ್, ಅರಸಗಳ ಮೊದಲನೇ ಅಧ್ಯಾಯ 11-14 ಮತ್ತು ಡಿಮಸ್ 2ನೇ ತಿಮೋಥಿಯನಿಗೆ 4:10 ನಾವು ಓದುತ್ತೇವೆ. ಲೋಕವನ್ನು ಪ್ರೀತಿಸಿ ಡಿಮಸ್ ಪೌಲನನ್ನು ಬಿಟ್ಟು ಹೋದನು. ತುಂಬಾ ಜನರು ದೇವರನ್ನು ಬಿಟ್ಟು ಹೋಗ್ತಾರೆ. ಕೆಲವರು ಚರ್ಚಲ್ಲೇ ಉಳಿಯುತ್ತಾರೆ, ಕೆಲವರು ಎಲ್ಲಿಂದ ಬಂದಿದ್ದಾರೋ ಓಲ್ಡ್ ಟ್ರೆಡಿಷನ್ ಅಲ್ಲಿ ಹೋಗ್ತಾರೆ, ಕೆಲವರು ಪೆಂತೆಕೋಸ್ಟ್ ಚರ್ಚಲ್ಲೇ ಉಳಿಯುತ್ತಾರೆ. ಹೇಗೆ? ದೇವರ ಶತ್ರುವಾಗಿ. ಸಾರಿ ಟು ಟೆಲ್ ಯು ದಿಸ್ ಇಸ್ ದ ಟ್ರೂತ್. ನೀವು ಯೋಚಿಸಿ, ಇವತ್ತು ಹೋಗಿ ಯೋಚಿಸಿ, ನಾನೇನು ಮಾತನಾಡ್ತಾ ಇದ್ದೀನಿ ಅಂತ. ಈ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಿ, ಇಂಗ್ಲಿಷಲ್ಲೂ ಕನ್ನಡದಲ್ಲೂ ಕೇಳಿಸ್ಕೊಳ್ಳಿ. ಈ ಶಕ್ತಿ ನಿಮ್ಮಲ್ಲಿ ಇಲ್ಲ, ಹೇಗೆ ಹೇಳಕ್ಕಾಗತ್ತೆ? ನನ್ನಲ್ಲೂ ಇತ್ತು. ಐ ಆಮ್ ಕಿಲ್ಲಿಂಗ್. ನನಗೆ ಈ ಶಕ್ತಿ ಬೇಡ. ನನಗೆ ಈ ಶಕ್ತಿ ನನ್ನಲ್ಲಿ ಇದು ಬೆಳೀತಾ ಇದ್ರೆ ದೇವರ ನನ್ನಲ್ಲಿ ಇರೋದಿಲ್ಲ. ಮೊದಲನೇ ಯೋಹಾನ 2:15 ಸ್ಪಷ್ಟವಾಗಿ ಹೇಳುತ್ತದೆ, ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿ ಅವನಲ್ಲಿ ಇಲ್ಲ. ಲೋಕವೆಂದರೆ ಏನು? ಕಣ್ಣಿನಾಸೆ, ಶರೀರದಾಸೆ, ಜೀವದ ಗರ್ವ, ಇದೇ ಲೋಕ. ಯು ಶುಡ್ ನಾಟ್ ಲವ್ ದಿಸ್ ವರ್ಲ್ಡ್ ಅಂತ ದೇವರ ಹೇಳಿಲ್ಲ. ಯಾರಾದರೂ ಲೋಕವನ್ನು ಪ್ರೀತಿಸಿದರೆ, ಇದೇ ಲೋಕದಲ್ಲಿ ನಡೆಯುತ್ತಾ ಇರೋದು. ಎಲ್ಲರಿಗೂ ಕಣ್ಣಿನ ಆಸೆ, ಅದು ಬೇಕು, ಅದು ಬೇಕು, ಅದು ಬೇಕು. ಶರೀರದ ಆಸೆ ಮತ್ತು ಜೀವದ ಗರ್ವ, ಅಲ್ಲವೇ? ನೀವಿನ್ನು ನಿಮ್ಮಲ್ಲಿ ಇರುವ ಈ ಆಸೆಗಳನ್ನು ನೀವು ಪ್ರೀತಿಸಿದರೆ ತಂದೆಯ ಪ್ರೀತಿಯು ಅವನಲ್ಲಿ ಇಲ್ಲ ಅಂತ. ಮತ್ತು ಯಾಕೋಬನ 4:4 ಹೇಳುತ್ತದೆ, ವ್ಯಭಿಚಾರಿಗಳೇ, ವ್ಯಭಿಚಾರಿಣಿಯರೇ, ಇಹಲೋಕ ಸ್ನೇಹವು ದೇವರ ವೈರ್ಯವೊಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತರಾಗಬೇಕಂದಿರುವವನು ದೇವರಿಗೆ ವೈರಿಯಾಗಿದ್ದಾನೆ. ನೀವು ದೇವರ ಮುಂದೆ ಪ್ರತಿದಿನ ಹೋಗುವಾಗ, ಎದಕ್ಕೆ? ಪ್ರಾರ್ಥಿಸುವುದಕ್ಕೆ, ಅಲ್ಲಾಂದ್ರೆ ಬೈಬಲ್ ಓದುವುದಕ್ಕೆ. ದೇವರ ಮುಂದೆ ಹೋಗುವಾಗ ನೀವು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕು, ನಾನು ದೇವರ ಶತ್ರುವನ್ನಾಗಿ ಬದುಕುತ್ತಿದ್ದೀನಾ ಅಥವಾ ದೇವರ ಸ್ನೇಹಿತನಾಗಿ ಬದುಕುತ್ತಿದ್ದೀನಾ? ಹೌ ಐ ಆಮ್ ಗೋಯಿಂಗ್ ಟು ಗಾಡ್, ಆಸ್ ಆನ್ ಎನಿಮಿ ಆರ್ ಆಸ್ ಅ ಫ್ರೆಂಡ್? ಕ್ಯಾನ್ ಯು ಚೆಕ್ ದಿಸ್? ನಾವೆಲ್ಲರೂ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತೇವೆ ಲೋಕದವರ ತರ. ದೇವರೇ ಅದು ಕೊಡು, ದೇವರೇ ಇದು ಕೊಡು, ದೇವರೇ ಅದು ಕೊಡು, ನನಗೆ 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 ನನಗೂ ನನ್ನ ಫ್ಯಾಮಿಲಿಗೂ. ಪಾಸ್ಟರ್ಗೆ ಪ್ರೇಯರ್ ಮಾಡಬೇಕು ಅಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಚರ್ಚ್ಗೋಸ್ಕರ ಪ್ರೇಯರ್ ಮಾಡಬೇಕು ಅಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಏನೋ ಒಂದು ಉಪ್ಪಿನಕಾಯಿ ತರ ಪ್ರೇಯರ್ ಮಾಡ್ತೀರಿ.
ಆದರೆ ನನಗೂ ನನ್ನ ಫ್ಯಾಮಿಲಿಗೂ ಚೆನ್ನಾಗಿ ಪ್ರೇಯರ್ ಮಾಡಿದ್ರೆ ತುಂಬಾ ಸಂತೋಷವಾಯಿತು. ಸೊ ನೀವು ದೇವರ ಹತ್ರ ಹೋಗುವಾಗ ನೀವು ನಿಮ್ಮನ್ನು ಪರೀಕ್ಷಿಸಬೇಕು. ನೀವು ದೇವರ ಸ್ನೇಹಿತರಾಗಿ ಹೋಗ್ತಾ ಇದ್ದೀರಾ ಅಥವಾ ಶತ್ರುವಾಗಿ ಹೋಗ್ತಾ ಇದ್ದೀರಾ? ನಿಮ್ಮ ಹೃದಯದಲ್ಲಿ ನೀವು ಹೊಂದಿರುವ ಬಯಕೆ ಮತ್ತು ಪ್ರಾರ್ಥನೆಯ ಮೇಲೆ ಇವೆಲ್ಲವೂ ಅವಲಂಬಿತವಾಗಿರುತ್ತದೆ. ನಿಮ್ಗೆ ಹೇಗೆ ಗೊತ್ತು ನೀವು ದೇವರ ಶತ್ರು ಅಥವಾ ದೇವರ ಸ್ನೇಹಿತರನ್ನು? ಈಗ ಗೊತ್ತಾಯ್ತಾ? ನಿಮ್ಗೆ ಎದಕ್ಕೆ ಬಯಕೆ ಜಾಸ್ತಿ? ದೇವರು ಬೇಕಾ ಅಥವಾ ಈ ಲೋಕದಿಂದಲ್ಲ ಬೇಕಾ? ಎದಕ್ಕೆ ಬಯಕೆ ಜಾಸ್ತಿ ಇದೆ? ಅದರ ಪ್ರಕಾರ ನೀವು ಸ್ನೇಹಿತರು ಅಥವಾ ನೀವು ಶತ್ರುವಾಗಿರ್ತೀರಿ. ನೀವು ಎದಕ್ಕೋಸ್ಕರ ನೀವು ಜಾಸ್ತಿ ಪ್ರಾರ್ಥಿಸುತ್ತೀರಿ? ನಿಮ್ಮ ಬಿಡುಗಡೆ. ಏನು ಬಿಡುಗಡೆ? ಆತ್ಮೀಯ ಬಿಡುಗಡೆ ಅಲ್ಲ. ನನಗೆ ಹಣ ಇಲ್ಲ, ನನಗೆ ಆರೋಗ್ಯ ಇಲ್ಲ, ನನಗೆ ಒಳ್ಳೆ ಮನೆ ಇಲ್ಲ, ಮನೆ ಎಲ್ಲ ಸೋರ್ತಾ ಇದೆ, ಬಟ್ಟೆ ಇಲ್ಲ, ಅದಕ್ಕೋಸ್ಕರ ಕಣ್ಣೀರಚ್ಚಿ ಪ್ರಾರ್ಥನೆ ಮಾಡುವುದು. ಅದಕ್ಕೆಲ್ಲ ಜಾಸ್ತಿ ಪ್ರಾರ್ಥನೆ ಮಾಡುವುದು. ನಮಗೆಷ್ಟೊಂದು ಹೌ ಪುವರ್ ವಿ ಆರ್, ಬಡವರು ನಾವು ಆತ್ಮೀಯರಾಗಿ. ಆತ್ಮದಲ್ಲಿ ಎಷ್ಟು ಬಡವರು. ದೋಸ್ ಹೂ ಆರ್ ಪುವರ್ ಇನ್ ಸ್ಪಿರಿಟ್, ದೇ ಆರ್ ಬ್ಲೆಸ್ಡ್. ನಾವು ನಮ್ಮನ್ನು ಎನಿಸಿಕೊಳ್ಳಬೇಕು, ಐ ಆಮ್ ಎ ಪುವರ್ ಪರ್ಸನ್. ಆದರೆ ನಾವು ದೇವರ ಸ್ನೇಹಿತರು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಈ ವಾಕ್ಯಗಳೆಲ್ಲ ನೀವು ಹೋಗಿ ಓದಬೇಕು. ಮೊದಲನೇ ಯೋಹಾನ 2:17 ನಮಗೆ ಎಚ್ಚರಿಕೆ ನೀಡಲಾಗಿದೆ. ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವವನು. ಹೂ ವಿಲ್ ಲಿವ್ ಫಾರ್ ಎವರ್, ದೋಸ್ ಹೂ ಡೂ ದ ವಿಲ್ ಆಫ್ ಗಾಡ್. ತನ್ನ ಚಿತ್ತ ನೆರವೇರಿಸುವನಲ್ಲ. ಹೂ ವಿಲ್ ಲಿವ್ ಎಟರ್ನಲಿ, ದೇವರ ಚಿತ್ತ ನೆರವೇರಿಸುವವನು. ಅಂದರೆ ದೇವರಿಗೆ ವಿಧೇಯರಾಗಿ ತನ್ನ ಜೀವನವನ್ನು ಆತನ ಚಿತ್ತಕ್ಕೆ ಹೊಂದಿಸಿಕೊಳ್ಳುವ ವ್ಯಕ್ತಿ ಶಾಶ್ವತವಾಗಿ ಬದುಕುತ್ತಾನೆ, ಎಲ್ಲರೂ ಅಲ್ಲ. ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ಒಬ್ಬ ವಿಶ್ವಾಸಿ ಲೌಕಿಕತೆಯಲ್ಲಿ ಅಂದರೆ ಶರೀರದಾಶೆ, ಕಣ್ಣಿನಾಶೆ, ಜೀವದ ಗರ್ವದಲ್ಲಿ ಮುಂದುವರಿದರೆ ಅವನು ಬಿತ್ತು ಹೋಗುತ್ತಾನೆ. ಒಂದಿನ ದೇವರಿಂದ ಬಿತ್ತು ಹೋಗುತ್ತೀರಿ. ಒಂದಿನ ಚರ್ಚಲ್ಲಿ ಬರಬಹುದು, ನೀವು ಪ್ರಾರ್ಥಿಸಬಹುದು, ಆದರೆ ದೇವರಿಂದ ನೀವು ಬಿತ್ತು ಹೋಗಿದ್ದೀರಿಯಿಂದ. ಆದ್ದರಿಂದ ನಾವು ದೇವರ ಮುಂದೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಮಗೆ ಅದು ಬರುವುದಿಲ್ಲ. ಅಂದ್ರೆ ಶರೀರದ ಆಸೆ, ಲೌಕಿಕದ ಆಸೆ ನಮಗೆ ತುಂಬಾ ಇದೆ. ನಮ್ಮ ಹೃದಯ ಅಂಕೆ. ಹ್ಯೂಮನ್ ಹಾರ್ಟ್ ಇಸ್ ಲೈಕ್ ದಟ್. ಹ್ಯೂಮನ್ ಹಾರ್ಟ್ ಡಸಂಟ್ ನೀಡ್ ಗಾಡ್. ರೋಮ ಬರೆದವರಿಗೆ 8:7. ನಾವು ಸತ್ಯ ಅರ್ಥ ಮಾಡಿಕೊಂಡು ಕಿಂಗ್ಡಮ್ ಆಫ್ ಹೆವೆನ್ ಇಸ್ ಟೇಕನ್ ಬೈ ಫೋರ್ಸ್ ಅಂಡ್ ವೈಲೆನ್ಸ್. ಸೊ ಆದ್ದರಿಂದ ನಾವು ದೇವರ ಮುಂದೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಸಾಂದರ್ಭಿಕ ಕ್ರಿಸ್ಟಿಯಾನಿಟಿ ನಮ್ಮನ್ನು ಸೋಲಿಸುತ್ತದೆ. ಈ 3 ಶಕ್ತಿಗಳು ಪ್ರತಿಯೊಬ್ಬರಲ್ಲೂ ಇವೆ ಮತ್ತು ಅದು ನಿರಂತರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ದಟ್ ಇಸ್ ಕಂಟಿನ್ಯೂಸ್. ಮತ್ತು ಕೀಪ್ ಗ್ರೋಯಿಂಗ್ ಇಟ್, ಯು ಹ್ಯಾವ್ ಟು ಕೀಪ್ ಕಿಲ್ಲಿಂಗ್ ದಮ್. ನಮಗೆ ಜಾಗರೂಕತೆ ಮತ್ತು ನಮ್ರತೆ ಬೇಕು. ಇಲ್ಲದಿದ್ದರೆ ದೇವರ ಮಕ್ಕಳೇ, ಈ 3 ಶಕ್ತಿಗಳು ನಮ್ಮಲ್ಲಿ ಬೆಳೆಯುತ್ತಾ ಇರುತ್ತದೆ. ದಿಸ್ ಇಸ್ ಕಂಟಿನ್ಯೂಸ್. ನಾವು ಅರ್ಥ ಮಾಡಿಕೊಂಡು ಅದು ನಾವು ವಿ ಶುಡ್ ಕೀಪ್ ಕಿಲ್ಲಿಂಗ್. ದೆನ್ ಓನ್ಲಿ ವಿ ಕ್ಯಾನ್ ಲಿವ್ ಅಸ್ ಫ್ರೆಂಡ್ಸ್ ಆಫ್ ಗಾಡ್. ಲೆಟ್ಸ್ ಕ್ಲೋಸ್ ಅವರ್ ಐಸ್ ಅಂಡ್ ಪ್ರೇಯರ್ಸ್.